Hi Naresh. Hi ma'am. Good morning. Hey Nice ma'am. Okay, fine. So this is Aruna from Quality Department, Naresh. I just want to take a feedback interview from your side. Sure. So before starting that, first of all, congratulations for your placements. Thank you ma'am. Yeah. Can you introduce about yourself, your earlier studies, your hometown, and presently what you're doing? ಸರಿ ಮ್ಯಾಮ್. ಮ್ಯಾಮ್ ನನ್ನ ಹೆಸರು ನರೇಶ್ ಅಂತ. ನಾವು ಚಿತ್ರದುರ್ಗದಿಂದ ಬಂದಿರೋದು. ಇಲ್ಲೇ ಇಂಜಿನಿಯರಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ ಬೆಂಗಳೂರಲ್ಲಿ. ಮತ್ತೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಇಲ್ಲಿ CMTI ಕೋರ್ಸ್ ಬಗ್ಗೆ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು. ಹಾಗಾಗಿ ಇಲ್ಲಿ ಜಾಯ್ನ್ ಆದೆ. ಇಲ್ಲಿ ಫಸ್ಟ್ಗೆ ಅಶೋಕ್ ಸರ್ನ ಮೀಟ್ ಮಾಡಿದೆ. ಅರುಣಾ ಮ್ಯಾಮ್ ನಿನ್ನ ಫಸ್ಟ್ ಮೀಟ್ ಮಾಡಿದೆ. ನೀವೆಲ್ಲ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಹೇಳಿದ್ರಿ, ಏನು ಹೆಂಗೆ ಅಂತ, ಎಷ್ಟು ತಿಂಗಳು ಟ್ರೈನಿಂಗು ಏನು ಅಂತೆಲ್ಲ ಹೇಳಿದ್ರಿ. ನಾವು ಆಮೇಲೆ ಸೈಟ್ ವಿಸಿಟ್ಗಳಿಗೆಲ್ಲ ಹೋಗಿದ್ದೀವಿ. CMTI ಇಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ, ಮತ್ತೆ RMCಗೆ, ಆಮೇಲೆ ಎಲ್ಲ ಇಂಟೀರಿಯರ್ ಕಂಪ್ನಿಗೆಲ್ಲ ಸೈಟ್ ವಿಸಿಟ್ ಹೋಗಿ ಬಂದಿದ್ವಿ. ಮತ್ತೆ ಕ್ಲಾಸ್ಗಳು ಎಲ್ಲ ಆನ್ಲೈನ್ ಎಲ್ಲ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿದ್ವಿ. ಈಗ ಸೆಲೆಕ್ಟ್ ಆಗಿದ್ವಿ ಮೇಡಮ್. ಓಕೆ. ಸೊ ನಿಮ್ ಫ್ರೆಂಡ್ ಕಡೆಯಿಂದ ನಿಮಗೆ ಗೊತ್ತಾಗಿತ್ತಾ CMTI? ಯಾ ಮ್ಯಾಮ್, ರೆಫರ್ ಮಾಡಿದ್ರಿಂದ ನಮಗೆ ಫಸ್ಟಿಗೆ ಡೌಟ್ ಇತ್ತು ಏನು ಹೆಂಗೆ ಅಂತ. ಅವರೆಲ್ಲ ಹೇಳಿದ್ರು ಫಸ್ಟಿಗೆ, ಫೀಡ್ಬ್ಯಾಕ್ ಎಲ್ಲ ನೋಡಿದ್ದೆ, ಆದ್ರೂ ಅಷ್ಟು ನಂಬಿಕೆ ಬಂದಿದ್ದಿಲ್ಲ. ಈಗ ನಾವು ಸೆಲೆಕ್ಟ್ ಆದ್ಮೇಲೆ 100% ನಂಬಿಕೆ ಬಂದಿದೆ. ಓಕೆ, ಫೈನ್. ಸೊ ವಾಟ್ ಅಂಡ್ ಆಲ್ ಯು ಲರ್ನ್ ಹಿಯರ್? ಹೊಸದಾಗಿ ನೀವ್ ಏನ್ ಕಲ್ತ್ರಿ? ಹಾ ಮ್ಯಾಮ್, ಈಗ ನಮಗೆ ಅಲ್ಲಿ ಏನಿದ್ರು ಥಿಯರಿ ಬುಕ್ ಅಲ್ಲಿ ಏನಿತ್ತು ಅದನ್ನ ಮಾತ್ರ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ರು. ಫೀಲ್ಡ್ ವರ್ಕ್ ಇಂದ ಏನು ಗೊತ್ತಿದ್ದಿಲ್ಲ. ಆಮೇಲೆ ನಾವ್ ಯಾವತ್ತೂ ಇದನ್ನ ಸೈಟ್ ಯಾವ್ದು ವಿಸಿಟ್ ಮಾಡಿದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಸೈಟಿಗೆ ಹೋಗಿ ಹೆಂಗ್ ಮಾಡ್ತಾರೆ ಅಂತ, ಆಕ್ಚುಲ್ ಏನ್ ಮಾಡ್ತಾರೆ ವರ್ಕ್ ಅನ್ನೋದನ್ನ ಇಲ್ಲಿಂದಾನೇ ಕಲ್ತಿದ್ವಿ. ಓಕೆ, ಫೈನ್. ಮತ್ತೆ ನಿಮ್ ಟ್ರೈನರ್ಸ್ ಎಲ್ಲ ಹೇಗಿದ್ರು? ನಟರಾಜನ್ ಸರ್ ಆಗಿರ್ಲಿ, ಶ್ರೀನಿವಾಸನ್ ಸರ್ ಆಗಿರ್ಲಿ, ಅವರೆಲ್ಲ ಹೇಗೆ ಒಂದು ಟ್ರೈನಿಂಗ್ ಇತ್ತು? ಮತ್ತೆ ಅಶೋಕ್ ಸರ್ ಕೆರಿಯರ್ ಗೈಡೆನ್ಸ್, ಇಂಟರ್ವ್ಯೂ ಗೈಡೆನ್ಸ್ ಎಲ್ಲ ಹೇಗಿತ್ತು ನರೇಶ್? ಫಸ್ಟ್ ಮೋಟಿವೇಶನ್ ಕೊಟ್ಟಿದ್ದೆ ಅಶೋಕ್ ಸರ್. ಅವ್ರು ಹೇಳೋ ಮೋಟಿವೇಶನ್ ಕೇಳಿದ್ಮೇಲೆ ನಮ್ಗೆ ಗ್ಯಾರಂಟಿ ಬಂದಿದ್ದು, ಏನೋ ನೆಕ್ಸ್ಟ್ ನಾವು ಮಾಡ್ತೀವಿ ಅಂತ ಗ್ಯಾರಂಟಿ ನಂಬಿಕೆ ಬಂದಿದೆ ಅವಾಗ. ಮತ್ತೆ ನಟರಾಜನ್ ಸರ್ ಅಷ್ಟೇ ಎಕ್ಸ್ಪೀರಿಯನ್ಸ್ಡ್ ಫುಲ್. ಅವ್ರು ಅಷ್ಟೇ ಲೆಕ್ಚರಿಂಗ್ ಎಲ್ಲ ಫಸ್ಟ್ ಅವ್ರು ಎಕ್ಸ್ಪರ್ಟ್ ಇದ್ರಲ್ಲ ಫಸ್ಟ್. ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೇ ಆ ಲೆವೆಲ್ಗೆ ಟೀಚ್ ಮಾಡಕ್ ಸಾಧ್ಯ. ಇವೆಲ್ಲಂದ್ರೆ ಬುಕ್ ನೋಡ್ಕೊಂಡು ಹೇಳೋದು ಅದು ಡಿಫ್ರೆಂಟ್ ಇದೆ. ಇವ್ರ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾರಲ್ಲ, ಹಂಗಾಗಿ ನಮ್ಗೆ ಬೇಗನೆ ಅರ್ಥ ಆಗೋದಿಲ್ಲ. ಮತ್ತೆ ಸಂತೋಷ್ ಅವರು ತಗೊಳೋರು, ಮತ್ತೆ ಶ್ರೀನಿವಾಸನ್ ಸರ್ ಕ್ಯಾಡ್ ತಗೊಳೋರು. ಅವ್ರಂತೂ ಸಖತ್ತಾಗಿ ಸ್ಲೋ ಆಗಿ ಸ್ಟಡಿ ಆಗಿ ಹೇಳ್ಕೊಡೋರು. ಹಂಗಾಗಿತ್ತು ಕ್ಯಾಡು ಅಷ್ಟೇ ಫುಲ್ ಎಕ್ಸ್ಪರ್ಟ್ ಆಗಿದೀವಿ ಆಲ್ಮೋಸ್ಟ್. ಓಕೆ, ಫೈನ್. ಕ್ಯಾಡ್ 2D ಬರ್ತಿತ್ತು, 3D ಎಲ್ಲ ಮಾಡಕ್ ಬರ್ತಿದ್ದಿಲ್ಲ. ಅದೆಲ್ಲಾನು ಇಲ್ಲಿ ಬಂದ್ಮೇಲೆ ಕಲ್ತಿದ್ದೆ. ನಿಮ್ ಸೈಟ್ ವಿಸಿಟ್ಸ್ ಎಲ್ಲ ಹೇಗಿತ್ತು ನರೇಶ್? ಸೊ ಬರೀ ನಿಮಗೆ ಕನ್ಸ್ಟ್ರಕ್ಷನ್ ಸೈಟ್ ಮಾತ್ರ ಇತ್ತಾ, ಇಲ್ಲಾಂದ್ರೆ ಎರಡು ಇತ್ತಾ? RMCಗೆ ಹೋಗಿದ್ವಿ, ಅದು ಮತ್ತೆ ಇದಕ್ ಹೋಗಿದ್ವಿ ಪೆನಿಸ್ಟಾಗೆ, ಮತ್ತೆ HMG ಸ್ಟೋನ್ಗೆ. ಎಲ್ಲಾ ಸೈಟ್ ವಿಸಿಟ್ಗೂ ಮಾಡಿದೀವಿ. ಈಗ ಇಂಟೀರಿಯರ್ಗೆ ಹೋಗಿದೀವಿ, ಏಷ್ಯನ್ ಪೇಂಟ್ಸ್ಗೆ ಹೋಗಿದೀವಿ, ಅಲ್ಲೂ 3 ಕೋರ್ಸ್ ಕಂಪ್ಲೀಟ್ ಮಾಡಿದೀವಿ. ಮತ್ತೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಹೀಗಾಗಿ ನಮ್ಗೆ ಇಂಟೀರಿಯರ್ ಜೊತೆಗೂ ನಾಲೆಜ್ ಇದೆ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲೂ ನಾಲೆಜ್ ಬಂದಿದೆ. ಓಕೆ, ಫೈನ್. ಸೊ ನಿಮ್ CMTI ಆಪ್ ಬಗ್ಗೆ ಹೇಳ್ಬೋದಾ? ಯಾ ಮ್ಯಾಮ್, CMTI ಆಪ್ ಫಸ್ಟ್ ಹೆಂಗ್ ಯೂಸ್ ಮಾಡೋದು ಅಂತಾನೆ ಫಸ್ಟ್ ಆಫ್ ಆಲ್ ಗೊತ್ತಿದ್ದಿಲ್ಲ. ಆಮೇಲೆ ಆಪ್ ಎಲ್ಲ ಮೇಡಮ್ ಎಲ್ಲ ಇದು ಆಕ್ಸಿಸ್ ಕೊಟ್ಟು, ಅದಾದ್ಮೇಲೆ ನಮ್ಗೆ ಎಲ್ಲಿ ಕ್ಲಾಸ್ ಅಲ್ಲಿ ಏನೇನು ಅಟೆಂಡ್ ಮಾಡಿದ್ದು ಏನ್ ಅರ್ಥ ಆಗಿಲ್ವೋ ಅದನ್ನ ಆನ್ಲೈನ್ ಅಲ್ಲಿ ಆಪ್ ಮುಖಾಂತರ 2 ಸಲ 3 ಸರಿ ನೋಡಿ ಕಲ್ತ್ಕೋಬಹುದು. ಹಾಗಾಗಿ ಅದನ್ನು ತುಂಬಾ ಉಪಯೋಗ ಬಂತು ನಾವು. ಸೊ ಇವಾಗ ನಮಗೆ ಆಪ್ ಯೂಸ್ ಮಾಡಕ್ ಗೊತ್ತಿದೆ. ಬರುತ್ತೆ. ಸೊ ನರೇಶ್, ನಂಗೆ ಹೇಳಿ ಒಂದು ವಿಷಯ, CMTI is providing opportunity to students. Yeah, ma'am, 100%. Okay, fine. So finally, staffs ಬಗ್ಗೆ, ಸ್ಟಾಫ್ಸ್ ಎಲ್ಲ ಹೇಗಿದ್ರು CMTI? ಶ್ವೇತಾ ಮ್ಯಾಮ್ ಆಗಿರ್ಲಿ, ದೀಪಾ ಮ್ಯಾಮ್ ಆಗಿರ್ಲಿ, ಸೊ ಅವರ ಒಂದು ಕೋಆರ್ಡಿನೇಷನ್ ಹೇಗಿತ್ತು? ಮ್ಯಾಮ್ ಎಲ್ಲಾರು ಎಷ್ಟು ಸ್ಪಷ್ಟವಾಗಿ ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ, ನೀವು ಕ್ಲೀನ್ ಆಗಿ ಏನ್ ನ್ಯಾವಿಗೇಟ್ ಯಾರು ಹೆಂಗ್ ಮಾಡಿ, ಕ್ಲಾಸ್ ಕೋಆರ್ಡಿನೇಟ್ ಇಂದ ಹಿಡಿದು ಅಡ್ಮಿನ್ ಇಂದ ಹಿಡಿದು ಮತ್ತೆ CEO ಮತ್ತೆ ಎಲ್ಲ ಮೇಡಮ್ ಎಲ್ಲಾರು, ವಿದ್ಯಾ ಮ್ಯಾಮ್ ಆಗ್ಲಿ ಶ್ವೇತಾ ಮ್ಯಾಮ್ ಆಗ್ಲಿ, ಎಲ್ಲಾರು ಹುಡುಗರ ಹತ್ರ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾರೆ. ಮತ್ತೆ ಕ್ಲೀನ್ ಆಗಿ ಎಲ್ಲ ಹೇಳ್ಕೊಟ್ಟು, ಮತ್ತೆ ಯಾರ ಹತ್ರನೋ ಏನೇ ಆಗ್ಲಿ ಎದುರಿಸೋದಾಗ್ಲಿ ಅಂದ್ರೆ ಏನು ಮಾಡಿದ್ರೆ ಫ್ರೆಂಡ್ಲಿ ಆಗಿ ಎಲ್ಲ ಹೇಳ್ತಾರೆ.
ಓಕೆ ಫೈನ್. ಮತ್ತೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋಣ. ಸೊ Yeah. ಬಿಫೋರ್ ಜಾಯಿನಿಂಗ್ CMTI ಅಂಡ್ ಆಫ್ಟರ್ ಜಾಯಿನಿಂಗ್ CMTI, ಎನಿ ಚೇಂಜಸ್ ಇನ್ ದಟ್? ಇದೆ ಮ್ಯಾಮ್, ಇದು ಈಗ ಆನ್ಲೈನ್ ಕ್ಲಾಸ್ ಸಮೇತ ಅಟೆಂಡ್ ಮಾಡಕ್ ಬರ್ತಿದ್ದಿಲ್ಲ ಮುಂಚೆ. ಈಗ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದೇ ದೊಡ್ಡ ಚೇಂಜ್ ಮ್ಯಾಮ್. ಚೇಂಜ್ ಓಕೆ ಫೈನ್. ಈ ಲೆವೆಲ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಮುಂಚೆ. ಓಕೆ, ದಟ್ ಇಸ್ ಗುಡ್ ಟು ಹಿಯರ್ ನರೇಶ್. ಯಾ ಮ್ಯಾಮ್, ಥ್ಯಾಂಕ್ಸ್. ಮತ್ತೆ ಫೈನಲಿ ನಿಮ್ಮ ಫ್ರೆಂಡ್ಸಿಗೆ, ನಿಮ್ ಜೂನಿಯರ್ಸ್ಗೆ ಏನ್ ಹೇಳ್ಬೇಕಿದೆ? ಜೂನಿಯರ್ಸ್ಗೆ ಯಾರೇನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. 100% ಪ್ಲೇಸ್ಮೆಂಟ್ ಅಂತೂ ಕೊಡಿಸ್ತಾರೆ. ನಿಮ್ ಕೆಲಸ ಏನಾಯ್ತು ಅವ್ರು ಹೇಳ್ಕೊಟ್ಟಿದ್ನ ಕಲ್ತ್ಕೊಂಡು ಹೋಗ್ಬೇಕಷ್ಟೇ ಅಂತ ಹೇಳ್ತೀನಿ. Okay. Okay, Naresh, thank you so much for your feedback. Thank All you. the best for the future and congratulations for your placements. Thank you. Thank you so much, Naresh. Thanks, ma'am.